ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 2 ವಿಡಿಯೋ ಸಿದ್ದರಾಮಯ್ಯನವ್ರಿಗೆ ಬಿಗ್ ಸೆಟ್ ಬ್ಯಾಕ್. ಸಿದ್ದರಾಮಯ್ಯನವರೇ ಈ ರೀತಿ ಕ್ಷಣಕ್ಕೊಂದು ಮಾತಾಡುವ ಮೂಲಕ ಸಿಕ್ಕಾಕೊಂಡ್ರ. ಈಗ ಪ್ರತಿಪಕ್ಷಗಳಿಗೆ ಭರ್ಜರಿ ಅಸ್ತ್ರವಾಗಿ ಪರಿಣಮಿಸಿದೆ. ಈ ರೀತಿ ಯಾಕೆ ಕಸಿವಿಸಿಗೊಳಗಾಗಿದ್ದಾರೆ ಮುಖ್ಯಮಂತ್ರಿಗಳು? ಹಾಗಾದರೆ ಸಾಮಾನ್ಯವಾಗಿ ಎದುರುಗಡೆ ಇದ್ದವರನ್ನ ತಮ್ಮ ಖಡಕ್ ಮಾತಿನಿಂದ ಹೆದರಿಸುವ ಸ್ವಭಾವದ ಸಿದ್ದರಾಮಯ್ಯನವರು ಯಾಕೆ ಈ ರೀತಿ ಮಾತನಾಡ್ತಿದ್ದಾರೆ? ವಿಡಿಯೋ ಎಲ್ರಿಗೂ ಕೂಡ ಈಗ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. RCB ಕಾಲ್ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ವಿಚಾರಣೆ ಇದೆ. ಈ ಹೊತ್ತಲ್ಲಿ ವಿಡಿಯೋಗಳೆಲ್ಲ ಔಟ್ ಆಗಿರೋದು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ಈಗ ಕೋರ್ಟ್ಗೆ ಕೊಟ್ಟಿರೋ ಮಾಹಿತಿ ಏನು? ಸರ್ಕಾರ ವಾದ ಮಾಡ್ತಿರೋದು ಇದು RCB KSCA ಅವರ ನಿರ್ಲಕ್ಷ್ಯದಿಂದ. ಅವರು ಪರ್ಮಿಷನ್ ತಗೊಳ್ಳದೆ ನಿರ್ಲಕ್ಷ್ಯದ ಏನು ಅರೇಂಜ್ಮೆಂಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಯಿತು ಅಂತ. ಎಷ್ಟು ಅಚ್ಚರಿ ಅಂದರೆ, ಈಗಾಗಲೇ ಇದನ್ನು ಹೇಳಿದ್ದಾಗಿದೆ, ಮತ್ತೆ ಹೇಳಿದ್ದೇ ಹೇಳೋದೇ ಆಗುತ್ತೆ. ವಿಡಿಯೋ ವಿಚಾರಕ್ಕೆ ಬರೋಣ. ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಕೋರ್ಟ್ನ ಮುಂದೆ ನಮ್ಮ ಪರ್ಮಿಷನ್ ತಗೊಳ್ಳದೆ ಕಾರ್ಯಕ್ರಮ ಮಾಡಿದ್ರು ಅಂತ ಇವ್ರು ಹೆಂಗೆ ಹೇಳೋಕ್ಕಾಗತ್ತೆ? ಕಾರ್ಯಕ್ರಮ ನಡೆದಿರೋದು ಯಾವುದೋ ಬೇರೆ ದೇಶದಲ್ಲ, ಬೆಂಗಳೂರಲ್ಲಿ ನಡೆದಿರೋದು. ಕಾರ್ಯಕ್ರಮ ನಡೀತಿದೆ ಅನ್ನೋದು ಸರ್ಕಾರಕ್ಕೆ ಗೊತ್ತು. ಹಾಗಾದ್ರೆ ಪರ್ಮಿಷನ್ ಇಲ್ದಿರೋ ಕಾರ್ಯಕ್ರಮ ಅಲ್ಲಿ ನಡೆಯೋಕೆ ಹಾಕ್ಬಿಟ್ರಿ ನೀವು? 1500 ಪೊಲೀಸರೇನೋ ಇದ್ರಲ್ಲ, ಅವ್ರನ್ನಾದ್ರೂ ಯಾಕೆ ಕಳಿಸ್ಕೊಟ್ರಿ ನೀವು? ಸಿಂಪಲ್ ಆಗಿ ಕೈ ಬಿಟ್ಟು ಬಿಡಬೇಕಿತ್ತು. ಮತ್ತು ಇವತ್ತು ಅರೆಸ್ಟ್ ಮಾಡಿದವ್ರನ್ನ ಅವತ್ತೇ ನಾವು ಬೇಡ ಅಂದ್ರು ಯಾಕ್ರಿ ಅಲ್ಲೆಲ್ಲ ತಯಾರಿ ಮಾಡ್ತಿದ್ದೀರಾ, ಜನ ಎಲ್ಲ ಸೇರ್ತಿದಾರಲ್ಲ ಅಂತ ಹೇಳಬೇಕಿತ್ತು. CM ಇದ್ದ ವೇದಿಕೆಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗೋಕೆ ಅನೌನ್ಸ್ಮೆಂಟ್ ಯಾಕಾಯಿತು? ಸತ್ಯವತಿ ಅವ್ರು ಯಾಕೆ ಅನೌನ್ಸ್ಮೆಂಟ್ ಮಾಡಿದ್ರು? ಯಾಕೆ DK ಶಿವಕುಮಾರ್ ಅವರು ಸ್ಟೇಡಿಯಂ ಕರೆದ್ರು? ಇಷ್ಟೆಲ್ಲ ಪ್ರಶ್ನೆಗಳನ್ನು ಹೇಳಿದ್ದೇ ಹೇಳಾಗಿದೆ. ಅದ್ರ ಮೇಲೂ ಹೈಕೋರ್ಟಲ್ಲಿ ವಾದ ಮಾಡ್ತಿರೋದು ಈಗ RCB ನಿರ್ಲಕ್ಷ್ಯದಿಂದ ಮತ್ತು ಪರ್ಮಿಷನ್ ತಗೊಳ್ಳದೇ ಇರೋದ್ರಿಂದ ಅಂತ. ಈಗ ನೋಡಿ, ಅದೆಲ್ಲ ಬಿಟ್ಟು ಹಾಕಿ ಯಾವ ಥರ ಆನ್ಸರ್ ಅಂದರೆ, ಇದು ಪರ್ಮಿಷನ್ ತಗೊಳ್ಳದೆ ಇರೋದಕ್ಕೆ ಈ ಘಟನೆ ಆಯಿತು ಅಂದರೆ ಇದು ಯಾರೂ ಕೂಡ ಒಪ್ಕೊಳ್ಳೋಕ್ಕಾಗದೇ ಇರುವಂಥ ಆನ್ಸರ್ ಬಿಡಿ. ಸಿದ್ದರಾಮಯ್ಯನವ್ರು ನೋಡಿ ಈಗ ಹೆಂಗೆ ಪ್ಲೇಟ್ ಚೇಂಜ್ ಮಾಡಿದ್ದಾರೆ ಅಂತ, ಯಾವ ಥರ ಯೂಟರ್ನ್ ತೊಗೊಂಡು ಸಿಕ್ಕಾಕ್ಕೊಂಡಿದ್ದಾರೆ ಅಂತ. ಸತ್ಯ ಅವ್ರ ಬಾಯಲ್ಲಿಗೆ ಬರಲೇಬೇಕಾಯ್ತಲ್ಲ. ರಾಜ್ಯಪಾಲರ ವಿಷಯಕ್ಕೆ ಬರೋಣ. ರಾಜ್ಯಪಾಲರನ್ನ ಕರೆದಿದ್ದು ಯಾರು ಅಂತ ಬಂತು. ಆಮೇಲೆ ರಾಜಭವನ ನಮ್ಮನ್ನು CM ಅಧಿಕೃತವಾಗಿ ಆಹ್ವಾನಿಸಿದ್ದಾರೆ ಅಂತ ಆನ್ಸರ್ ಕೊಟ್ಟರು. ಈಗ ಸಿದ್ದರಾಮಯ್ಯನವ್ರು ನೋಡಿ, ಮೊನ್ನೆ ಹೇಳಿದ ವಿಡಿಯೋ, ಈಗ ಮಾತಾಡಿರೋ ವಿಡಿಯೋ ಎರಡೂ ತೋರಿಸ್ತೀವಿ. ಸಿದ್ದರಾಮಯ್ಯನವರು ಈ ಥರ ಸುಳ್ಳು ಹೇಳೋಕೆ ಶುರು ಮಾಡ್ಕೊಂಡ್ರ ಅಂತ ಸಿಂಪಲ್ ಆಗಿ ಅನಿಸ್ಬಿಡುತ್ತೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಗೋವಿಂದರಾಜ ಫೋನಿಂದ ನಾನು ಮಾತಾಡಿದೆ, ಏನಂತ, ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಹೇಳಿದೆ ಅಂತಾರೆ ರಾಜ್ಯಪಾಲರನ್ನ ಆಹ್ವಾನಿಸಿರೋ ಬಗ್ಗೆ. ಸರಿ, ಅಧಿಕೃತವಾಗಿ ಸಿಕ್ಕಿರೋ ಮಾಹಿತಿ ಏನು ಅಂತ BJP ಅವರು ಮತ್ತು ಈಗ ಚರ್ಚೆ ಆಗ್ತಿರೋದೇನು ಅದು ಬಿಟ್ಟಾಕಿ, ಅಧಿಕೃತ ವಿಚಾರ ಬಿಟ್ಟಾಕಿ, ಸಿದ್ದರಾಮಯ್ಯನವ್ರು ಹೇಳಿದ್ದೆ ಮೊನ್ನೆ ಬೈಟ್ ಕೇಳಿಸ್ಕೊಳ್ಳಿ. ಮೊನ್ನೆ ಹೇಳ್ತಾರೆ KSCA ಅವ್ರು ನನ್ನೂ ಕರೆದ್ರು, ರಾಜ್ಯಪಾಲರನ್ನು ಕರೆದಿದ್ದೀನಿ ಅಂದರು ಅಂತ. ಇವತ್ತು ಹೇಳ್ತಾರೆ ರಾಜ್ಯಪಾಲರು ತಾನಾಗೇ ಬಂದರು ಅನ್ನೋ ರೀತಿಯಲ್ಲಿ ಸುದ್ದಿ ಆಗ್ತಿದೆ, ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅನ್ನೋ ರೀತಿ ನಾನು ಹೇಳಿದೆ ಅಂತಾರೆ. ಮತ್ತು ಟ್ರೆಜರರು ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು. ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು, ಅವ್ರು ಮಾಡಿರೋ ಫಂಕ್ಷನ್ನು. ನನಗೆ ಇನ್ವೈಟ್ ಮಾಡಿದ್ರು. ಆಮೇಲೆ ಗವರ್ನರು ಕೂಡ ಬರ್ತಾರೆ ಅಂತ ಹೇಳಿದ್ರು. ನಾನು ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ. ಕರೆದು ರಿಕ್ವೆಸ್ಟ್ ಮಾಡಿದ್ರು, ನಾನು ಒಪ್ಕೊಂಡೆ ಮಾಡಿ ಅಂತ ಹೇಳಿದೆ. ಮತ್ತೆ ಚೀಫ್ ಸೆಕ್ರೆಟರಿನೂ ಫೋನ್ ಮಾಡಿದ್ರು, ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಗವರ್ನರ್ ಕೂಡ ಅಟೆಂಡ್ ಮಾಡಿದ್ರು. ಪತ್ರಿಕೆಗಳಲ್ಲೆಲ್ಲ, TV ಚಾನೆಲ್ಗಳೆಲ್ಲ ಏನ್ ಪ್ರಚಾರ ಆಗ್ತಿದೆ ಅಂತಂದ್ರೆ, ಗವರ್ನರ್ ಅವರಾಗಿದ್ದೇ ಬಂದಿದ್ರು ಅನ್ನೋ ತರ ಆಗ್ಬಿಟ್ಟಿದೆ. ಇಟ್ ಇಸ್ ನಾಟ್ ಕರೆಕ್ಟ್. ಗೋವಿಂದರಾಜು ಅಂತ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾಗ ಅವರು ಫೋನ್ ಮಾಡಿಕೊಟ್ರು ನನಗೆ, ಗವರ್ನರ್ ಬರ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದೆ. ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದೆ. ಸೊ ಗವರ್ನರು ಬಂದಿದ್ರು. ಸ್ಟೇಷನ್ ಪ್ರೋಗ್ರಾಮ್ 20 ನಿಮಿಷದಲ್ಲಿ ಮುಗಿದೋಯ್ತು. ಯಾಕೆ ದಿನಕ್ಕೊಂದು ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯನವ್ರು? ಹಾಗಾದ್ರೆ ಏನು ಹುಡುಕಿದೆ ಅಲ್ಲಿ? ಫಸ್ಟ್ ಡೇ ಹೇಳಿದ್ರು ವಿಧಾನಸೌಧದ ಮಾತ್ರ ನಮ್ದ್ರಿ, ಅದು KSCA ಅವ್ರದ್ದು ನಮಗೆ ಸಂಬಂಧ ಇಲ್ಲ ಅಂದ್ರು. ಆಮೇಲೆ ವಿಧಾನಸೌಧದ ಕಾರ್ಯಕ್ರಮನೂ KSCA ಅವರೇ ಮಾಡಿದ್ದು, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದ್ರು.
ಅದಾದ್ಮೇಲೆ ಹೇಳ್ತಾರೆ ಒಂದ್ಸಲ ಬೈಟಲ್ಲಿ ಅವರು ಮಾತುಗಳಲ್ಲಿ ಕೇಳಿಸ್ಕೊಂಡಿದ್ದೀವಿ, ಮುಖ್ಯ ಕಾರ್ಯದರ್ಶಿ ಬಂದು ಈ ಥರ ಸನ್ಮಾನ ಕಾರ್ಯಕ್ರಮಕ್ಕೆ ಕೇಳಿದ್ದಾರೆ, ಪೊಲೀಸರೆಲ್ಲ ಓಕೆ ಅಂದಿದ್ದಾರೆ ಅಂತ ಹೇಳಿದ್ದಕ್ಕೆ ನಾನು ಒಪ್ಪಿಕೊಂಡಿದ್ದು ಅಂತಾರೆ. ಸೊ ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಅಲ್ಲಿ ಪರ್ಮಿಷನ್ ಬಗ್ಗೆ ಎಲ್ಲ ಚರ್ಚೆ ಆಗಿದೆ CM ಜೊತೆಗೆ. ನಾವು ಸ್ಟೇಡಿಯಂದು ಮಾತಾಡ್ತಿಲ್ಲ, ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಅಷ್ಟೆಲ್ಲ ಚರ್ಚೆಯಾಗಿ ತನ್ನ ಗಮನಕ್ಕೆ ಬಂದ ಮೇಲೆ ಓಕೆ ಅಂದೆ ಅಂತಾರೆ. ಹಂಗೆ ಓಕೆ ಅನ್ನೋಕ್ಕಾಗತ್ತಾ CM? ಕಂಡಲ್ಲಿ ಯಾರಾದರೂ ಕರೆದ್ರೆ ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕ್ಕಾಗತ್ತಾ? ಅಥವಾ ಪಾರಂಪರಿಕ ಕಟ್ಟಡ ನಮ್ಮ ವಿಧಾನಸೌಧ ಮೆಟ್ಟಿಲುಗಳನ್ನು ಸರ್ಕಾರ ಯಾರ್ಯಾರಿಗೋ ಕಂಡವ್ರಿಗೆಲ್ಲ ಕೊಡೋಕ್ಕಾಗತ್ತಾ? ನಾಳೆ ಯಾರೋ ಬಂದು ಫಂಕ್ಷನ್ ಮಾಡ್ತೀವಿ, ಹೋರಾಟಗಾರರು ಬಂದು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಕೊಟ್ಬಿಡ್ತಾರೆ. ಯಾವುದಾದ್ರೂ ಇಟ್ಕೊಳ್ಳಿ, ಅದು ಹೆಂಗೆ ಕೊಡ್ತಾರೆ? ವಿಧಾನಸೌಧ ಮೆಟ್ಟಿಲುಗಳನ್ನು ಕಂಡವ್ರಿಗೆ ಅಲ್ವಾ? ಸೊ KCA ಅವ್ರ ಕಾರ್ಯಕ್ರಮ ಅಂತ ಅಷ್ಟು ಸುಲಭವಾಗಿ ಹೇಳ್ಬಿಡೋಕ್ಕಾಗಲ್ಲ. ಇವರು ಸರ್ಕಾರದ ಪರ್ಮಿಷನ್ ತಗೊಂಡೇ ಅಲ್ವಾ ಅದು ಮಾಡಿರೋದು. ಅದಕ್ಕಂತೂ ಪರ್ಮಿಷನ್ ಸಿಕ್ಕಿದೆ, ಸ್ಟೇಡಿಯಂದು ಕೊಟ್ಟಿಲ್ಲ. ಇದಕ್ಕಂತೂ ಕೊಟ್ಟಿದಾರಲ್ಲ. ಇದಕ್ಕೆ ಕೊಟ್ಟ ಮೇಲೆ ಯಾರದ್ದು ಜವಾಬ್ದಾರಿ, ಸೆಕ್ಯೂರಿಟಿ ಜವಾಬ್ದಾರಿ ಯಾರ್ದು? CM ಹೇಳ್ತಾರೆ ಇಲ್ಲೇನು ಪ್ರಾಬ್ಲಮ್ ಆಗಿಲ್ವಲ್ಲ ಅಂತ. ಸಿಂಪಲ್ ಅಲ್ವಾ? ಇಲ್ಲಿ ಜನ ಯಾವ ಥರ ತುಂಬಿದ್ರು ಅಂದರೆ, ಒಂದು ವಿಡಿಯೋ ವೈರಲ್ ಆಗ್ತಿದೆ, ವಿರಾಟ್ ಕೊಹ್ಲಿನೇ ಎಳೆದಾಡ್ತಿದ್ದಾರೆ, ತಳ್ಳಾಡ್ತಿದ್ದಾರೆ, ಮಧ್ಯದಲ್ಲಿ ಯಾರೋ ನುಸುಳ್ಕೊಂಡು ಹೋದಂಗೆ ಹೋಗಬೇಕಾಯ್ತು. ಆ ಥರ ಅರೇಂಜ್ಮೆಂಟ್ಸು. ಸ್ಟೇಜಲ್ಲಿ ಪ್ರೋಟೋಕಾಲ್ ಫಾಲೋ ಆಗಿಲ್ಲ. ಫಸ್ಟು ರಾಜ್ಯಪಾಲರು ನಿರ್ಗಮಿಸಬೇಕಿತ್ತು, ಆದರೂ ಫಸ್ಟು ಆಟಗಾರರು ನಿರ್ಗಮಿಸ್ತಾರೆ. ಮತ್ತು ಅಲ್ಲಿ 25-30 ಜನ ಮಾತ್ರ ಇರಬೇಕು ಅಂತ ಲೋಕೋಪಯೋಗಿ ಇಲಾಖೆ ಪರ್ಮಿಷನ್ ಲೆಟರಲ್ಲಿದೆ. 106 ಜನ ಅಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತುಳುಕಿದ್ದಾರೆ. ಇಷ್ಟೆಲ್ಲ ಮಿಸ್ಟೇಕ್ಸ್ ಆಗಿದೆ. ಲಕ್ಷ ಜನ ಅಲ್ಲಿ ಬಂದವರೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿರೋದು, ಬೇರೆ ಯಾರೂ ಅಲ್ಲ. CM ಕರೆದಿದ್ದಾರೆ ಇಲ್ಲಿಗೆ ಬನ್ನಿ ಅಂತ. ಆ ಕಡೆ ಎಲ್ಲರೂ ಕರೆದಿದ್ದಾರೆ, ನಿಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕರೆದಿದ್ದಾಗಿದೆ. ಆ ವಿಧಾನಸೌಧ ಎದುರುಗಡೆ ಕಾರ್ಯಕ್ರಮಕ್ಕೆ ಭರ್ಜರಿಯಾಗಿ ಜನ ಸೇರ್ತಾರೆ. ಅಲ್ಲೇ ಅನೌನ್ಸ್ಮೆಂಟ್ ಆಗುತ್ತೆ ಸ್ಟೇಡಿಯಂಗೆ ಹೋಗಿ ಅಂತ. ಇಲ್ಲಿ ಮುಗೀತು ಅಲ್ಲಿಗೆ ಹೋಗಿ ಅಂತ ಆ್ಯಂಕರ್ ಅನೌನ್ಸ್ಮೆಂಟನ್ನು ಕೇಳಿದ್ದೀವಿ ನಾವು, ಆ ವಿಡಿಯೋನೂ ಮಾಡಿದ್ದೀವಿ, ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅಷ್ಟೆಲ್ಲ ಮಾಡಿಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮಕ್ಕೂ ನಮಗೂ ಸಂಬಂಧ ಇಲ್ಲ. ಮೆಟ್ಟಿಲುಗಳ ಮೇಲೆ ನಡೆದ ಕಾರ್ಯಕ್ರಮ ಕೂಡ ಅವರದ್ದು, ರಾಜ್ಯಪಾಲರನ್ನು ಆಹ್ವಾನಿಸಿದವರು ಕೂಡ ಅವರು ಅಂತ ಹೇಳಿ ಈಗಿನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟು ನಾಳೆ ಇನ್ನೇನು ಸ್ಟೇಟ್ಮೆಂಟ್ ಕೊಡ್ತಿರೋ ಗೊತ್ತಿಲ್ಲ. ಈ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕಾನೂನಾತ್ಮಕವಾಗಿ ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ. ಜನರ ಮುಂದಂತೂ ಲಾಕ್ ಆಗ್ತಿದ್ದಾರೆ. ಜನರ ಮುಂದಂತೂ ಸತ್ಯ ಒಂದೊಂದೇ ತೆರೆದುಕೊಳ್ತಿದೆ. 11 ಜನರ ಸಾವಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋ ಮಟ್ಟಿಗೆ ಈಗ ಪರಿಸ್ಥಿತಿ ಒಂದೊಂದೇ ಹೊಸ ಬಣ್ಣಗಳನ್ನೆಲ್ಲ ಪಡ್ಕೊಳ್ತಿರೋದು. ಕಾನೂನು ಹೋರಾಟದ್ದೊಂದು ದಾರಿ ಮೇಲೆ ಜನ ನಂಬಿಕೆ ಇಟ್ಕೊಂಡು ಕಾಯ್ತಿದ್ದಾರೆ. BJP ಅವರೀಗ ಮುಗಿ ಬೀಳ್ತಿರೋದು ಸಿದ್ದರಾಮಯ್ಯನವ್ರ ಮನೆಗೆ ಮುತ್ತಿಗೆ ಹಾಕ್ತಾರಂತೆ. ಸಿದ್ದರಾಮಯ್ಯನವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ ದಿನಕ್ಕೊಂದು ಮಾತಾಡಿಕೊಂಡು ಸಿದ್ದರಾಮಯ್ಯನವರು ಈ ಕೇಸನ್ನೇ ತಲೆ ಕೆಳಗೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಇಂಟೆಲಿಜೆನ್ಸ್ ಚೀಫ್ ಬೇರೆ ಅಮೆರಿಕಕ್ಕೆ ಹಾರಿದ್ದಾರೆ. ಅವರನ್ನು ಯಾಕೆ ಆ್ಯಕ್ಷನ್ ತಗೊಳ್ಳಿಲ್ಲ ನೀವು? ದಯಾನಂದ್ ಅವರು ಕಮಿಷನರ್ ಆಗಿದ್ದಾಗ ಅವರು ಕ್ಷಣದ ಮಾಹಿತಿ ಕೊಡಲಿಲ್ಲ ಅಂತಾರಲ್ಲ. ಹಾಗಾದ್ರೆ ಇಂಟೆಲಿಜೆನ್ಸ್ ಚೀಫ್ ಏನು ಮಾಡಿದ್ರು ಅಂತೆಲ್ಲ ಅಟ್ಯಾಕ್ ಮಾಡಿದ್ದಾರೆ. BJP ಅವರು ಎಷ್ಟು ದಿನ ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ದಿನ ಜೋಶ್ ಇರುತ್ತೆ. ಅವ್ರಿಗೆ ಬೇರೆ ಇಶ್ಯೂ, ಈಗ ಕಾಸ್ಟ್ ಸೆನ್ಸಸ್ಸು ಅದನ್ನು ಹಿಡ್ಕೊಳ್ತಾರೋ ಅಥವಾ ಮಗದೊಂದು ಒಳ ಲೆಕ್ಕಾಚಾರಗಳ ಮೂಲಕ ಇದು ಜಾರು ಹೋಗುತ್ತೋ. ಒಟ್ಟಿನಲ್ಲಿ ಸದ್ಯಕ್ಕೆ ಬಿಸಿ ಇರೋದ್ರಿಂದ ಒಂದಿಷ್ಟು ಅಟ್ಯಾಕ್ ಅಂತೂ ಮಾಡ್ತಿದ್ದಾರೆ. ಕಾನೂನು ಹೋರಾಟದಲ್ಲಿ ಏನಾದರೂ ಒಂದು ಸಾಕ್ಷಿ ಮೂಲಕ ಈ ವಿಡಿಯೋಗಳೆಲ್ಲ ಸಾಕ್ಷಿ ಹೇಳ್ತಾ ಇರೋದಲ್ವ. ಸೊ ಕೋರ್ಟ್ನ ವಿಚಾರಣೆಯತ್ತ ಎಲ್ಲರ ಚಿತ್ತ ಈಗ ನೆಟ್ಟಿದೆ. ಕೋರ್ಟ್ನಲ್ಲಿ ಸತ್ಯ ಸಾಕ್ಷಿ ಇದ್ರ ಮೇಲೆ ಆಗುತ್ತೆ ನಿರ್ಧಾರ. ಸೊ ಸಾಕ್ಷಿಗಳನ್ನು ಎಷ್ಟು ಟೆಕ್ನಿಕಲ್ ಆಗಿ ಪ್ರೊವೈಡ್ ಮಾಡ್ತಾರೆ PIL ಹಾಕಿದವರು ಅನ್ನೋದನ್ನು ಕಾದು ನೋಡಬೇಕು. ಈ ಎಲ್ಲ ವಿಡಿಯೋಗಳು ಸರ್ಕಾರದ ಪಾತ್ರ ಏನು ಅನ್ನೋದನ್ನು ಜನಸಾಮಾನ್ಯರಿಗಂತೂ ಅರ್ಥ ಆಗೋ ರೀತಿಯಲ್ಲಿ ಸಾರಿ ಹೇಳ್ತಾ ಇದೆ. ಈಗ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟು ಕಸಿಬಿಸಿಗೊಳಗಾಗಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದವರು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.